ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ಅಯೋಧ್ಯೆಯಲ್ಲಿ ನಡೆಯುತ್ತಿರುವುದು 140 ಕೋಟಿ ಭಾರತೀಯರ ಅಸ್ಮಿತೆ ಅದು ಅಂತ. ಪ್ರಭು ಶ್ರೀರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಆಗ್ತಾ ಇದೆ, ಬಾಲರಾಮನ ಪ್ರತಿಷ್ಠಾಪನೆ. ವಿದೇಶಿ ವ್ಯಕ್ತಿಯೊಬ್ಬ ಸ್ಥಾಪಿಸಿದ ಕಾಂಗ್ರೆಸ್ ಪಕ್ಷದ ಚುನಾವಣಾ ರ್ಯಾಲಿ ಅಲ್ಲ ಅದು. ಶ್ರೀರಾಮನ ಮೇಲೆ ನಂಬಿಕೆ, ಭಕ್ತಿ, ಶ್ರದ್ಧೆ ಇದ್ದವರು ಯಾವುದೇ ರಾಜಕೀಯ ಮಾಡದೆ ಮಂದಿರಕ್ಕೆ ಭೇಟಿಯನ್ನ ನೀಡುತ್ತಾರೆ. ರಾಜ್ಯದಲ್ಲಿ ಸುಳ್ಳು ಭರವಸೆಯನ್ನ ನೀಡಿ ಅಧಿಕಾರಕ್ಕೆ ಬಂದವರು ನೀವು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿರುವಂತಹ ರೀತಿ ಇದು ಭಾರತದ ಅಸ್ಮಿತೆ, ಭಾರತೀಯರ ಅಸ್ಮಿತೆ ಅನ್ನುವಂಥದ್ದನ್ನ ಪ್ರಹ್ಲಾದ್ ಜೋಶಿ ಅವರು ಸಿದ್ದರಾಮಯ್ಯನವರ ಮೇಲೆ ಕಿಡಿಕಾರಿದ್ದಾರೆ. ಅವರು ಕೂಡ ಶಬ್ದಗಳ ಪ್ರಯೋಗಗಳನ್ನು ಮಾಡಿದ್ದಾರೆ. ಮಾತಿನ ಮೂಲಕ ಅಲ್ಲ, ಶಬ್ದಗಳ ಮೂಲಕವಾಗಿ ಅವರು ಕೂಡ ಕಿಡಿಕಾರಿರೋದು. ಎಲ್ಲವೂ ಕೂಡ ಈಗ ಕೇವಲ ಶಬ್ದಗಳಿಗೆ ಮಾತ್ರ ಸೀಮಿತ ಆಗುತ್ತೆ ಅಂತ ಕಾಣಿಸುತ್ತೆ. ಓಕೆ, ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ರವೀಶ್, ಈಗ ಸಹಜವಾಗಿ ಈಗ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರವಾಗಿ ಇದು ಸಿಕ್ಕಿಬಿಡುತ್ತಾ ಅಂತ ಅನೇಕ ಕಾಂಗ್ರೆಸ್ನ ನಾಯಕರುಗಳು ಮುಂದೆ ಬಂದು ಹೇಳಕ್ಕಾಗದೇ ಇದ್ರು ಇದು ಬ್ಯಾಡ್ ಮೂವ್ ನಮ್ಮದು, ಈ ರೀತಿಯಾದ ನಿಲುವು ತೆಗೆದುಕೊಳ್ಳಬಾರ್ದಾಗಿತ್ತು ಅನ್ನುವಂಥದ್ದನ್ನ ಅನೇಕರು ಹೇಳ್ಕೊಳ್ಳುತ್ತಾರೆ. ಬಟ್ ಮುಂದೆ ಬಂದು ಹೇಳೋದಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ಪಕ್ಷ ನಿಲುವು ತೆಗೆದುಕೊಂಡಿದೆ ಅಂತ ಹೇಳಿ. ಇದು ಬಿಜೆಪಿಗೆ ಬಹುದೊಡ್ಡ ಅಸ್ತ್ರವಾಗಿ ಸಿಕ್ಬಿಡುತ್ತಾ ಅಂತ ಈಗ ಮತ್ತೊಂದು. ಅರುಣ್, ಖಂಡಿತವಾಗಿ ಕೂಡ ಇದನ್ನ ಬಿಜೆಪಿ ಅಸ್ತ್ರವನ್ನಾಗಿ ಪ್ರಯೋಗ ಮಾಡ್ತಾ ಇದೆ. ಅದನ್ನು ಲೋಕಸಭೆ ಚುನಾವಣೆಗೂ ಕೂಡ ಪ್ರಯೋಗ ಮಾಡಿಕೊಳ್ಳುತ್ತೆ. ರಾಮ ಮಂದಿರ ಉದ್ಘಾಟನೆ ಆದ ಬಳಿಕ ಇನ್ನೊಂದು ಮಗ್ಗಲಿನ ರಾಜಕಾರಣವೂ ಕೂಡ ಶುರುವಾಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಎರಡು ಮಾತಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ಬಿಜೆಪಿ ಮೊದಲಿಂದಲೂ ಕೂಡ ರಾಮನ ಜಪವನ್ನು ಮಾಡ್ತಾ ಬಂದಿರತಕ್ಕಂಥದ್ದು. ಮತ್ತು ಸಾಕಷ್ಟು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳನ್ನು ನಡೆಸುವಂಥ ಸಂದರ್ಭದಲ್ಲೂ ಕೂಡ ರಾಮನಿಂದಲೇ ಬಿಜೆಪಿ ಈ ಒಂದು ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಅನ್ನೋ ಮಾತುಗಳು ಕೂಡ ಇದೆ. ಅದನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ವ್ಯಾಖ್ಯಾನವನ್ನು ಮಾಡೋರಿದ್ದಾರೆ. ಆದರೆ ಪ್ರಮುಖವಾಗಿ ಈಗ ಕಾಂಗ್ರೆಸ್ ಏನು ಒಂದು ನಿಲುವನ್ನು ತೆಗೆದುಕೊಂಡಿದೆ, ಹಾಗಾಗಿ ಇದೇ ನಿಲುವನ್ನು ಹಿಡಿದುಕೊಂಡು ಬಿ ಜೆ ಪಿಯು ಕೂಡ ಒಂದು ರೀತಿಯಲ್ಲಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ರಾಜಕೀಯವಾಗಿ ಕೂಡ ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯ ಅವರು ಇವತ್ತು ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಯಾಗಿ ತಕ್ಷಣವೇ ಪ್ರಹ್ಲಾದ್ ಜೋಶಿ ಅವರು ಕೂಡ ಟ್ವೀಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ಒಂದು ಯಾವುದೋ ಒಬ್ಬ ವಿದೇಶಿ ವ್ಯಕ್ತಿ ಸ್ಥಾಪಿಸಿರ್ತಕ್ಕಂಥ ಪಕ್ಷದ ರ್ಯಾಲಿ ಇಲ್ಲ ಅನ್ನೋದ್ರ ಮೂಲಕ 140 ಕೋಟಿ ಒಂದು ಜನರ ಅಸ್ಮಿತೆ ಇದೆ ಈ ಒಂದು ರಾಮ ಮಂದಿರ ವಿಚಾರದಲ್ಲಿ, ಅದನ್ನು ನೀವು ಮಾತನಾಡೋಕ್ಕೆ ಹೋಗಬೇಡಿ ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯ ಬಿ ಜೆ ಪಿ ಕೂಡ ಇದನ್ನೇ ಕಳೆದ ಒಂದು 10-15 ದಿನಗಳಿಂದ ಕೂಡ ಹಿಡಿದುಕೊಂಡು ಒಂದು ರೀತಿಯಲ್ಲಿ ಜಾಳ ಆಡ್ತಾ ಇದೆ. ಇದನ್ನು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ರಾಜ್ಯದಲ್ಲಿ ಎದುರಿಸುತ್ತೆ ಅಂದರೆ ನಮ್ಮದು ಬದುಕು, ಅವ್ರದ್ದು ಭಾವನೆ ಅನ್ನೋ ವಿಚಾರವನ್ನು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಕಾಂಗ್ರೆಸ್ ಸ್ಟ್ರಾಟಜಿಯನ್ನು ಮಾಡಿತ್ತು. ಹಾಗಾಗಿ ಗ್ಯಾರಂಟಿಗಳ ಮೂಲಕ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ನಿನ್ನೆ ನಡೆದಂಥ ಸಭೆಯಲ್ಲೂ ಕೂಡ ನಾವು ಗ್ಯಾರಂಟಿಯನ್ನೇ ಹಿಡಿದುಕೊಂಡು ಹೋಗೋಣ, ಈ ಒಂದು ರಾಮ ಮಂದಿರ ವಿಚಾರದಲ್ಲಿ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರೋಣ, ಯಾವುದೇ ರೀತಿ ವಿವಾದನೂ ಬೇಡ, ಮತ್ತು ಅದರಿಂದ ಅಂತರ ಕಾಯ್ದುಕೊಳ್ಳೋಣ ಅನ್ನೋ ತೀರ್ಮಾನವೂ ಕೂಡ ಬಂದಿದ್ದಾರೆ. ಹಾಗಾಗಿ ಯಾವುದು ಅಂದರೆ ಭಾವನೆ ವರ್ಸಸ್ ಬದುಕು, ಜೊತೆಗೆ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ನ ಗ್ಯಾರಂಟಿ, ಇದ್ರ ಮೇಲೆ ಏನಾದರೂ ಆಗುತ್ತಾ ಚುನಾವಣೆ, ಅಥವಾ ರಾಮ ಮಂದಿರ ವಿಚಾರವೂ ಕೂಡ ಕರ್ನಾಟಕದಲ್ಲಿ ಸಾಕಷ್ಟು ಎಫೆಕ್ಟನ್ನು ಇದು ಮಾಡುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ತಮ್ಮ ನಿಲುವೇನಿತ್ತು ಮೊದಲಿಂದಲೂ ಕೂಡ ಅದಕ್ಕೆ ಒಂದು ರೀತಿಯಲ್ಲಿ ಬೆಂಬಲ ಸಿಕ್ಕಂತಾಗಿದೆ ರಾಷ್ಟ್ರೀಯ ನಾಯಕರ ಈ ಒಂದು ಸ್ಟೇಟ್ಮೆಂಟ್ ಮೂಲಕ. ಹಾಗಾಗಿ ಇದನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಮುಂದೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಅವರು ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.